ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನಾನು ಅವನನ್ನು ಎಬ್ಬಿಸುವುದಕ್ಕೆ ಹೋಗುತ್ತೇನೆ. ರೀಪ್ರಿನ್ಸ್ ಪುಟ 4160, ಪುಟದ ಸಂಖ್ಯೆ 68-69. ತಮ್ಮ ವಿಷಯದಲ್ಲಿ ನಮ್ಮ ಕರ್ತನು ತೋರಿದಂಥ ಉದಾಸೀನತೆ ಹಾಗೂ ಅಜಾಗರೂಕತೆಯನ್ನು ವಿರೋಧಿಸುವುದರ ಬಗ್ಗೆ ಮರಿಯಳು ಎಂಥದ್ದೇ ಮನೋಭಾವವುಳ್ಳವಳಾದರೂ ಗುರುವು ತನ್ನನ್ನು ಕರೆಯುತ್ತಾನೆಂಬುದನ್ನು ಕೇಳಿದಾಗ ಇವೆಲ್ಲವುಗಳು ಆತನ ಆಗ ಕಣ್ಮರೆಯಾಗಿದ್ದವು. ಆಕೆಯು ಅವನಿದ್ದ ಸ್ಥಳಕ್ಕೆ ಹೋದಳು. ಅಲ್ಲಿ ಸಮಾಧಿಗೆ ಹೋಗುವ ಮಾರ್ಗದಲ್ಲಿತ್ತೆಂಬುದನ್ನು ಸ್ಪಷ್ಟವಾಗಿತ್ತು. ಯಾಕೆಂದರೆ ಮನೆಯಲ್ಲಿ ಆಕೆಯೊಡನೆ ಶೋಕಿಸುತ್ತಿದ್ದ ಯಹೂದ್ಯರು ಆಕೆಯನ್ನು ಹಿಂಬಾಲಿಸಿ ಹೋಗಿ ಹೀಗೆ ಹೇಳಿದ್ದರು, ಈಕೆ ಬಹುಶಃ ಅಳುವುದಕ್ಕಾಗಿ ಸಮಾಧಿಗೆ ಹೋಗುತ್ತಾಳೆ. ಮತ್ತು ಅನಂತರದಲ್ಲಿ ನಮ್ಮ ಕರ್ತನು ಹೀಗೆ ಆತನನ್ನು ಎಲ್ಲಿ ಇಟ್ಟಿದ್ದೀರಿ ಎಂದು ವಿಚಾರಿಸಿದಾಗ ಆತನಿಗೆ ಅದು ತಿಳಿದಿರಲಿಲ್ಲವೆಂದು ನಾವು ತೆಗೆದುಕೊಳ್ಳುವ ಹಾಗಿಲ್ಲ. ಆದರೆ ವಾಸ್ತವದಲ್ಲಿ ಅದು ನಾವು ಈಗ ಸಮಾಧಿಗೆ ಹೋಗೋಣವೇ, ದಾರಿ ನಡೆಸಿರಿ ಎಂದು ಸೌಜನ್ಯದಿಂದ ಆತನು ಹೇಳಿದ ಬಗೆಯಾಗಿತ್ತು. ನಿಜವಾಗಿಯೂ ಯಾವಾತನು ಅತ್ತಿ ಮರದ ಕೆಳಗೆ ನತಾನಯೇಲನನ್ನು ನೋಡಿದ್ದನೋ ಆತನಿಗೆ ಲಾಜರನು ಸತ್ತು 4 ದಿನಗಳಾಗಿತ್ತೆಂಬುದು ತಿಳಿದದ್ದು ಮಾತ್ರವಲ್ಲದೆ ಆತನನ್ನು ಎಲ್ಲಿ ಹೂಣಲಾಗಿರುವುದೆಂಬುದು ಸಹ ತಿಳಿದಿತ್ತು. ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದವನಾದ ಕಾರಣ ಯಾವನು ಯಾವ ಮನುಷ್ಯನ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯವಿರಲಿಲ್ಲ. ಹೀಗಾಗಿ ಆತನಿಗೆ ಖಂಡಿತವಾಗಿಯೂ ಅಲ್ಪವಾದ ಸಂಗತಿಗಳನ್ನು ಬಹು ಸುಲಭವಾಗಿ ಗ್ರಹಿಸಿಕೊಳ್ಳುವುದು ತಿಳಿದಿತ್ತು. ಮರಿಯಳು ಕರ್ತನನ್ನು ಕಂಡಾಗ ಆಕೆಯ ಮುನಿಸೆಲ್ಲವೂ ಪಲಾಯನ ಮಾಡಿತು. ಆಕೆಯು ಆತನ ಪಾದಗಳಿಗೆ ಬಿದ್ದು ಅದನ್ನು ಅಪ್ಪಿಕೊಂಡು ತನ್ನ ಕಣ್ಣೀರಿನೊಡನೆ ಕೇವಲ ನುಡಿದದ್ದು, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಆ ಸನ್ನಿವೇಶವು ಮನ ಕಲಕುವಂತಿತ್ತು. ಹೇಗೆಂದರೆ ನಮ್ಮ ಕರ್ತನ ಪ್ರಿಯ ಮಿತ್ರಳು ಕಣ್ಣೀರಿಡುತ್ತಾ ಆತನ ಪಾದಗಳ ಬಳಿಯಲ್ಲಿದ್ದಳು. ಅನೇಕ ಮಂದಿ ಯಹೂದ್ಯರು ಆಕೆಯೊಡನೆ ಅಳುತ್ತಿದ್ದರು, ಇಲ್ಲವೇ ಗ್ರೀಕ್ ಭಾಷಾ ಮೂಲದ ಪ್ರಕಾರ ಗೋಳಾಡುತ್ತಿದ್ದರು. ನಮ್ಮ ಕರ್ತನ ಮೇಲೆ ಇದು ಎಂಥ ಪರಿಣಾಮ ಬೀರಿದ್ದಾಗಿತ್ತು. ಆತನು ತಣ್ಣಗಿದ್ದನೇ, ಕಠಿಣನಾಗಿದ್ದನೇ, ಬೆದರಿಸಿದ್ದನೇ ಇಲ್ಲ. ಬರೆದಿರುವುದು ನಿಜವಾಗಿರುವಂತೆ ಆತನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸಂಪೂರ್ಣವಾಗಿ ಅನುಕಂಪವುಳ್ಳವನಾಗಿದ್ದನು. ಆತನು ಮರಣವೆಂಬುದರ ನಿಜವಾದ ಅರ್ಥವನ್ನು ಸಂಪೂರ್ಣವಾಗಿ ಅರಿತಿದ್ದನು. ಅಂದರೆ ಅದು ನಮ್ಮ ಮನುಕುಲದ ಮೇಲಿರುವ ಒಂದು ಶಾಪ, ಒಂದು ಭಯಾನಕವಾದ ಶಾಪವೆಂಬುದನ್ನು ಆತನು ಅರಿತಿದ್ದನು. ಆತನು ಮರಿಯಳಿಗೆ ಲಾಜರನು ಪರಲೋಕದಲ್ಲಿ ಇದ್ದನೆಂಬಂತೆ ಭರವಸೆಯಾಗಿ ಏನನ್ನೂ ಹೇಳಿರಲಿಲ್ಲ. ಯಾಕೆಂದರೆ ಆತನು ಸತ್ಯವನ್ನೇ ಹೇಳಿದ್ದನು. ಬೇರೊಂದು ಸಂದರ್ಭದಲ್ಲಿ ಆತನು ಸಾರಿ ಹೇಳಿದ್ದೇನೆಂದರೆ, ಪರಲೋಕದಿಂದ ಇಳಿದು ಬಂದವನೇ ಹೊರತು ಮತ್ತಾರೂ ಪರಲೋಕಕ್ಕೆ ಏರಿ ಹೋದವನಲ್ಲ. ಬದಲಾಗಿ ಮಾನವ ಕುಲದ ಮೇಲಿನ ನೋವು ನರಳಾಟದೊಡನೆ ಗಾಢವಾಗಿ ಸೇರಿದವನಾಗಿ ನಮ್ಮ ಕರ್ತನು ಅತ್ತಿದ್ದನು. ಇದನ್ನು ಅಪೊಸ್ತಲನು ಹೀಗೆ ಹೇಳಿರುವನು, ಜಗತ್ತೆಲ್ಲ ಇಂದಿನವರೆಗೂ ನರಳಾಡುತ್ತಾ ಇರುವುದು. ಯೇಸುವು ಅತ್ತನು ಎಂಬ ಮಾತು ಸತ್ಯವೇದದಲ್ಲಿ ಅತಿ ಚಿಕ್ಕ ವಾಕ್ಯವಾಗಿದ್ದು, ನಮ್ಮ ಕರ್ತನು ಅನುತಾಪವುಳ್ಳವನು. ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು. ನಾವು ಧೂಳಿಯಾಗಿದ್ದೇವೆಂಬುದನ್ನು ಆತನು ನೆನಪು ಮಾಡಿಕೊಳ್ಳುತ್ತಾನೆ ಎಂಬ ಸಮೃದ್ಧವಾದ ಆಶ್ವಾಸನೆಯನ್ನು ನಮಗೆ ತಂದುಕೊಡುತ್ತದೆ. ನಾವು ಆತನವರಾಗಿದ್ದಲ್ಲಿ ಹಾಗೂ ಈ ಆಶ್ವಾಸನೆಗಳನ್ನು ಸೂಕ್ತವಾಗಿ ಬಳಸಿಕೊಂಡಲ್ಲಿ ನಮಗುಂಟಾಗುವ ಕಷ್ಟ ಪರಿಶೋಧನೆಗಳು ನಮಗೆ ಅನುಕೂಲಕರವಾಗಿ ಪರಿಣಮಿಸುತ್ತವೆ ಎಂಬ ಹೇಳಿಕೆಯಲ್ಲಿ ಆತನು ವಾಗ್ದಾನ ಮಾಡಿರುವಂಥ ಎಲ್ಲವುಗಳ ಬೆಲೆಯನ್ನು ನಾವು ಅರಿತಿರುವರೆಂಬುದು
ಆತನು ನೀಡಿರುವ ಅತ್ಯುತ್ತಮವಾದ ಭರವಸೆಗಳಲ್ಲಿ ಒಂದಾಗಿ ಪರಿಣಮಿಸಿರುವುದು. ಇತರರು ಅಳುತ್ತಿದ್ದರು ಎಂಬುದರ ಸಂಬಂಧವಾಗಿ ಗ್ರೀಕ್ ಮೂಲದಲ್ಲಿ ಬಳಸಲಾಗಿರುವ ಶಬ್ದವು ಗೋಳಾಡುತ್ತಿದ್ದರು ಎನ್ನುವುದನ್ನು ಸೂಚಿಸುತ್ತದೆಯಾದರೂ ನಮ್ಮ ಕರ್ತನು ಅತ್ತನು ಎಂಬುದನ್ನು ಉಲ್ಲೇಖಿಸುವ ಶಬ್ದವು ಹೀಗಿರುವುದಲ್ಲವೆಂಬುದನ್ನು ಗಮನಿಸುವುದು ಸೂಕ್ತವಾಗಿರುವುದು. ಆತನು ಕಣ್ಣೀರನ್ನು ಬಿಟ್ಟಿದ್ದನು, ಆದರೆ ಅಳುವಿನ ಧ್ವನಿಯನ್ನು ಎತ್ತಿರಲಿಲ್ಲ. ಆತನು ಆತ್ಮದಲ್ಲಿ ನೊಂದುಕೊಂಡು ಸಂಕಟದಿಂದ ನಿಟ್ಟುಸಿರು ಬಿಡುತ್ತಾ ಆತನ ಮಿತ್ರರ ದುಃಖದಲ್ಲಿ ಸಂಪೂರ್ಣವಾಗಿ ಸೇರಿದವನಾಗಿದ್ದನು. ಅಳುವವರ ಸಂಗಡ ಅಳಿರಿ, ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ ಎಂಬುದನ್ನು ಸೂಕ್ತವಾಗಿ ಅನುಸರಿಸಲು ಆತನ ಹಿಂಬಾಲಕರಾದ ನಮ್ಮೆಲ್ಲರಿಗೆ ಇದು ಒಂದು ಸರಿಯಾದ ಪಾಠವಾಗಿರುವುದಲ್ಲವೇ?